ಆದರೂ ಇದರ ಅವಶ್ಯಕತೆ ಇತ್ತಾ ಮೇಡಮ್? ನನ್ನ ಪ್ರಕಾರ ಇದು ಪುಣ್ಯದ ಕೆಲಸ ಸುಬ್ಬು. ಅವನು ಒಳ್ಳೆಯವನು ಕೆಟ್ಟವನು ಅನ್ನೋದಕ್ಕಿಂತ ಅವನು ಒಬ್ಬ ತಾಯಿಗೆ ಮಗ. ಅವನ ಹೆತ್ತ ತಾಯಿ ಬಗ್ಗೆ ಅವನಿಗೆ ತಿಳ್ಕೊಳ್ಳೋ ಹಕ್ಕಿದೆ. ಅದರಲ್ಲೂ ನಮಗೆ ವಿಷಯ ಗೊತ್ತಾದ ಮೇಲೂ ನಾವು ಹೇಳಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಅವ್ರ ಅಮ್ಮನ ಬಗ್ಗೆ ಅವನಿಗೆ ಗೊತ್ತಾದರೆ ಅವನಿಗೆ ಸ್ವಲ್ಪ ಸಮಾಧಾನ ಆದರೂ ಆಗ್ಬೋದು. ಅಲ್ಲ ಹೌದು, ಆದರೂ ಈಗ ಅವರಿರೋ ಪರಿಸ್ಥಿತಿಯಲ್ಲಿ. ಹೋಗಲಿ ಬಿಡು ಸುಬ್ಬು, ಪರಿಸ್ಥಿತಿಗಳು ಬದಲಾಗ್ತಾನೆ ಇರುತ್ತೆ. ಪರಿಸ್ಥಿತಿ ಬದಲಾಗ್ತಿದ್ದ ಹಾಗೆ ಮನುಷ್ಯರು ಬದಲಾಗ್ತಾರೆ. ಮನುಷ್ಯರು ಬದಲಾಗಲಿಲ್ಲ ಅಂದ್ರೂ ಪರಿಸ್ಥಿತಿ ಅವ್ರನ್ನ ಬದಲು ಮಾಡಿಬಿಡುತ್ತೆ. ಶುಭ ಶ್ರಾವಣಿ, ನೀವು ಹೇಳಿರೋ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀನಿ. ನನ್ನ ತಾಯಿ ಯಾರು ಅಂತ ನೋಡ್ಬೋದಾ? ನನ್ನ ಹೆತ್ತ ತಾಯಿ ಯಾರು ಅಂತ ತಿಳ್ಕೊಬೋದಾ? ನಾನು ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ನನ್ನ ಹೆತ್ತ ದೇವತೆ ನನ್ನ ಕಣ್ಣು ಮುಂದೆ ಬರೋ ಟೈಮ್ಗೋಸ್ಕರ ಕಾಯ್ತಿದ್ದೀನಿ. ಖಂಡಿತ ಆ ಟೈಮ್ ಬಂದಿದೆ ಮದನ್. ಆದ್ರೆ ಏನು? ಆದರೆ ಒಂದು ಕಂಡೀಷನ್ ಇದೆ ಮದನ್. ನೀನು ನಿಮ್ಮ ತಾಯಿನ ನೋಡಿದ ತಕ್ಷಣ ಎಮೋಷ್ನಲ್ ಬ್ರೇಕ್ ಡೌನ್ ಆಗಬಹುದು. ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ನಮಗೆ ಗೊತ್ತಿಲ್ಲ. ಆದರೆ ಈಗ ನಾವು ಹಾಸ್ಪಿಟ್ಲು ವಾತಾವರಣನ ಹಾಳು ಮಾಡೋ ಹಾಗಿಲ್ಲ. ನೀನು ನಿಮ್ಮ ತಾಯಿ ಹತ್ರ ಹೋಗಾಗಿಲ್ಲ, ತಾಯಿನ ದೂರದಿಂದನೇ ನೋಡಬೇಕಾಗತ್ತೆ. ಏನು ಹೇಳ್ತಿದ್ಯಾ? ನನ್ನ ತಾಯಿನ ಹತ್ರದಿಂದ ನೋಡೋಕ್ಕಾಗಲ್ವಾ? ಹೌದು ಮದನ್, ಹತ್ರದಿಂದ ನೋಡೋಂಗಿಲ್ಲ. ಇವಾಗ ನಿನಗೆ ಪ್ರಾಮಿಸ್ ಮಾಡ್ದಂಗೆ ತಾಯಿನ ತೋರಿಸ್ತಾ ಇದೀವಿ ತಾನೆ. ಆಯ್ತು, ಮೊದಲು ನಾನು ಅವ್ರನ್ನ ನೋಡ್ಬೇಕು. ಬಾ. ಸುಬ, ಇವರಲ್ಲಿ ನನ್ನ ತಾಯಿ ಯಾರು? ಇವರ ನಾನೇ ನಿಮ್ಮಮ್ಮ. ನಾನೇ ಅಮ್ಮ. ಸುಬು, ಇವ್ರು ನನ್ನ ತಾಯಿನ? ಅಲ್ಲ ಮದನ್, ಮತ್ತಿನ್ಯಾರು ಅಂತ ಹೇಳು. ನಾನು ನಮ್ಮಮ್ಮನ ಹತ್ರ ಹೋಗ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ಮದನ್ ನಾನು ಹೇಳಿದ್ನಲ್ಲ, ಅವ್ರ ಹತ್ರ ಹೋಗೋ ಪ್ರಯತ್ನ ಮಾಡಬೇಡ ಅಂತ. ಇಲ್ಲ ಸುಬ್ಬು, ನಮ್ಮಮ್ಮನ ಸರಿಯಾಗಿ ನೋಡಕ್ ಆಗ್ಲಿಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು ಸುಬ್ಬು, ಬಿಟ್ಬಿಡು. ಶ್ರಾವಣಿ, ನೀನಾದ್ರೂ ಹೇಳು. ನನ್ನ ಮಕ್ಳು ಬರ್ತಾರೆ, ನನ್ನ ಮಕ್ಳು ಸಿಗ್ತಾರೆ. ಆರ್ತಿಗೊಬ್ಳು, ಕೀರ್ತಿಗೊಬ್ಬ. ಅವರಿಬ್ರು ನನ್ನ 2 ಕಣ್ಗಳಿದ್ದಾಗೆ. ಅವರೇ ನನ್ನ ಜೀವ. ಅಮ್ಮ, ಇಲ್ಲಿ ನೋಡಮ್ಮ, ನಿನ್ ಮಗ ಮದನ್ ಬಂದಿದ್ದೀನಿ. ಅಮ್ಮ, ನನ್ನ ನೋಡಮ್ಮ, ನಿನ್ ಮಗ ಬಂದಿದ್ದೀನಿ. ನನ್ನ ಮಗ ಬರ್ತಾನೆ. ನನ್ನ ಮಗ ನನ್ನ ಕರ್ಕೊಂಡು ಹೋಗ್ತಾನೆ. ನನ್ನ ಮಗಂಗೆ, ನನ್ನ ಮಗಳಿಗೆ ಹಸುವಾಗಿರುತ್ತೆ. ನಾನು ಅವರಿಬ್ರಿಗೂ ಊಟ ತಿನ್ನಿಸ್ಬೇಕು. ಅವರು ನಂಗೆ ಬೇಗ ಸಿಗ್ತಾರೆ. ಅವ್ರ ಮನೆಗೆ ಬರ್ತಾರೆ, ಗೊತ್ತಾ? ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಗಿದೆಯಮ್ಮ ನಿಂಗೆ? ನನ್ ಮಗ ಬೇಕು, ನನ್ ಮಗಳು ಬೇಕು. ನನ್ ಮಗ ಬರ್ತಾನೆ, ನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನೀನ್ ಯಾರು? ನರ್ಸ್ ಬೇಡಿ ಬೇಡಿ ಅಮ್ಮ, ಬೇಡಿ. ನನ್ ಮಗ ಬೇಕು, ನನ್ ಮಗ ಬರ್ತಾನೆ, ನನ್ ಮಗಳು ಬರ್ತಾಳೆ.
ಅವ್ರಿಗೆ ಹಸಿವಾಗಿರುತ್ತೆ, ನಾನು ಅವ್ರಿಗೆ ಊಟ ತಿನ್ನಿಸ್ಬೇಕು. ಬಿಡಿ ನೀವು. ಅಂತೂ ನಾನು ನನ್ನ ಹೆತ್ತ ತಾಯಿನ ನೋಡ್ಬಿಟ್ಟೆ. ನನ್ನ ದೇವತೆ ನಾನು ನೋಡ್ಬಿಟ್ಟೆ. ನನ್ನ ತಾಯಿಗೆ ಏನಾಗಿದೆ ಸುಬ್ಬು? ಹೇಳ್ತೀನಿ ಬಾ ಮದನ್, ಇಲ್ಲಿರೋದು ಬೇಡ ಬಾ, ನಾನು ಹೇಳ್ತೀನಿ ಬಾ. ಇಲ್ಲ, ನೀನು ಬಾ ಮೊದಲು ಬಾ ಬಾ. ಇಲ್ಲ. ಸಮಾಧಾನ ಮಾಡ್ಕೊ ಮದನ್. ಅಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದಾಗ ಎಂಥವ್ರಿಗಾದ್ರೂ ದುಃಖ ಆಗುತ್ತೆ. ಆದರೆ ಇದು ದುಃಖ ಪಟ್ಕೊಳ್ಳೋ ಸಮಯ ಅಲ್ಲ. ನಿಮ್ಮ ಅಮ್ಮಂಗೆ ಈ ಥರ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ತಿಳ್ಕೊಳ್ಳೋ ಸಮಯ. ಡಾಕ್ಟ್ರು ಬರ್ತಾರೆ, ಡಾಕ್ಟ್ರ್ ಹತ್ರ ಮಾತಾಡೋಣ. ಸ್ವಲ್ಪ ಸಮಾಧಾನ ಮಾಡ್ಕೊ ಪ್ಲೀಸ್. ನೀವೇ ಅಲ್ವಾ ಈ ಪೇಷಂಟ್ ಕಡೆಯವರು? ಹೌದು ಡಾಕ್ಟರ್, ಏನಾಯ್ತು ಅವರಿಗೆ? ಯಾಕೆ ಹೀಗಾಗಿದ್ರೆ? ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಸುಮಾರು 25-30 ವರ್ಷದಿಂದನೂ ಇದೇ ಪರಿಸ್ಥಿತಿಯಲ್ಲಿ ಅವ್ರು ಇಲ್ಲೇ ಇದ್ದಾರೆ. ಆದರೆ ಅವ್ರನ್ನ ಇಲ್ಲಿ ತಂದು ಸೇರಿಸಿದ್ದು ಯಾರು? ಅವ್ರನ್ನ ಇಲ್ಲಿ ತಂದು ಸೇರಿಸಿದ್ದು ಯಾರು ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಗೆಲ್ಲ ಇಲ್ಲಿ ಅಷ್ಟು ಸರಿಯಾಗಿ ರೆಕಾರ್ಡ್ ಮೇಂಟೈನ್ ಆಗ್ತಾ ಇರಲಿಲ್ಲ. ಅವ್ರ ಥರನೇ ತುಂಬ ಜನ ಗೊತ್ತು ಗುರಿ ಇಲ್ದಿರೋರು ಇಲ್ಲಿದ್ದಾರೆ. ನಿಮಗೆ ಅವ್ರ ಬಗ್ಗೆ ಹೇಗೆ ಗೊತ್ತಾಯಿತು? ಕೆಲವು ಪೊಲೀಸ್ ಇನ್ಫಾರ್ಮರ್ಸು ನನಗೆ ಇಲ್ಲಿದ್ದಾರೆ ಅಂತ ಹೇಳಿದ್ರು ಡಾಕ್ಟರ್. ಮೊದಲು ನಮಗೆ ಫೋಟೋ ಸಿಕ್ತು. ಫೋಟೋ ಇಟ್ಕೊಂಡು ವಿಚಾರಿಸಿದಾಗ ಅವ್ರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾಯಿತು. ನಾನು ಆ ಪೇಷಂಟ್ ಜೊತೆ ಮಾತಾಡಿದ್ದೀನಿ, ಆಕೆನ ಅಬ್ಸರ್ವ್ ಮಾಡಿದ್ದೀನಿ. ಅದರಿಂದ ನನಗೆ ಗೊತ್ತಾಗಿದ್ದು ಆಕೆದು ಒಂದು ಸುಂದರವಾದ ಕುಟುಂಬ. ಆಕೆಗೆ ಒಂದು ಗಂಡ್ಮಗು, ಒಂದು ಹೆಣ್ಮಗು ಇದ್ರು ಅನ್ಸುತ್ತೆ. ಯಾರೋ ಆಕೆ ಗಂಡನ ಕೊಂದು ಆ ಇಬ್ಬರು ಮಕ್ಕಳನ್ನ ಎತ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಮಕ್ಕಳಿಗೋಸ್ಕರ ತುಂಬಾ ಹೋರಾಡಿದ್ದಾಳೆ. ಕಡೆಗೆ ನ್ಯಾಯ ಸಿಗದೆ ಕಂಗಾಲಾಗಿ ಈ ಪರಿಸ್ಥಿತಿ ಬಂದಿದ್ದಾಳೆ. ಅಂದ್ರೆ ನನ್ನ ತಂದೆ? ಮದನ್, ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಮೊದಲು ನಿಮ್ಮಮ್ಮ ಸರಿ ಹೋಗಬೇಕು. ಡಾಕ್ಟರ್, ಅವ್ರ ಟ್ರೀಟ್ಮೆಂಟ್ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಟ್ರೀಟ್ಮೆಂಟ್ಗಿಂತ ಹೆಚ್ಚಾಗಿ ಬೇಕಾಗಿರೋದು ಪ್ರೀತಿ. ಕಳ್ಕೊಂಡಿದ್ದೆಲ್ಲ ಅವ್ರಿಗೆ ಮತ್ತೆ ಸಿಗುತ್ತೆ ಅನ್ನೋ ನಂಬಿಕೆ ಅವ್ರಿಗೆ ಬಂದರೆ ಖಂಡಿತ ಅವ್ರು ಹುಷಾರಾಗ್ತಾರೆ. ಯಾವಾಗಲೂ ನನ್ನ ಮಕ್ಕಳು ಬರ್ತಾರೆ ಅಂತ ಹೇಳ್ತಿರ್ತಾರೆ ಪಾಪ. ಅಂದ್ರೆ ನನ್ನ ತಾಯಿ ಇಂಥ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ವಿಜಯಾಂಬಿಕಾ. ಅವಳನ್ನು ನಾನು ಸುಮ್ಮನೆ ಬಿಡಲ್ಲ. ಅದನ್ನ ಅದನ್ನೆಲ್ಲ ಇವಾಗ ಮಾತಾಡೋದು ಬೇಡ, ನಾವು ಹೊರಡೋಣ ಬಾ. ಇಲ್ಲ, ನಾನು ಒಬ್ಬನೇ ಇಲ್ಲಿಂದ ಹೋಗಲ್ಲ. ಡಾಕ್ಟರ್, ನನ್ನ ತಾಯಿನ ನಾನು ಕರ್ಕೊಂಡು ಹೋಗ್ಬೋದಾ? ಅದೆಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ ಸರ್. ಸೊಸೈಟಿಯಿಂದ ತುಂಬಾ ವರ್ಷಗಳು ದೂರ ಇದ್ದಾರೆ ಅವರು. ಅವ್ರನ್ನ ಯಾರಾದ್ರೂ ತುಂಬಾ ಕಾಳಜಿಯಿಂದ ನೋಡ್ಕೊಳ್ಬೇಕು.